ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅಂತ ಅವಾಗಲೇ ಹೇಳಿ ಏನಪ್ಪ ಅಂತ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಕಾಸ್ಟ್ ಅಕೌಂಟಿಂಗ್ನ ಸಬ್ಜೆಕ್ಟ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಇದು ಪ್ರೀವಿಯಸ್ ಇಯರ್ ಪೇಪರ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಜನ ಕ್ವಶನ್ನ ಕೇಳಿದ್ರು, ಥಿಯರಿ ಮತ್ತು ಪ್ರಾಬ್ಲಮೆಟಿಕ್ಕು ಕಾಸ್ಟ್ ಅಕೌಂಟಿಂಗಲ್ಲಿ ಯಾವ ಥರ ಬರ್ತವೆ ಅಂತ ಹೇಳಿದ್ರಿ. ಅದಕ್ಕೇ ಈ ಪ್ರೀವಿಯಸ್ ಇಯರ್ನ ಕ್ವಶನ್ನ ಪೇಪರ್ನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಗಳು ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ NEPಗೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಅಂತ ಹೇಳಿದೆ. ಅಂದರೆ ಇದು ಯಾವ ಥರ ಬ್ರೋ ಅಂತ ನೋಡೋದಾದ್ರೆ, ನಿಮಗೆ ಆಲ್ರೆಡಿ ನೀವು ಫಸ್ಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರ್ನ ಎಕ್ಸಾಮ್ನ ಬರ್ದಿರ್ತಾರೆ, ಸೇಮ್ ಅದೇ ಥರ ಪ್ಯಾಟ್ರನ್ ಇರುತ್ತೆ. ಅಂದರೆ ಫುಲ್ MCQ ಕ್ವಶನ್ ಅಟೆಂಡ್ ಮಾಡಬೇಕು. ಇನ್ನು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸಿಗೆಲ್ಲವೂ ಸೊ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಮಸ್ಟ್ ಶುಡ್ಡಾಗಿ ಅಟೆಂಡ್ ಮಾಡಬೇಕು. ಅದು ಪ್ಯಾಟ್ರನ್ ಆಗಿರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ MCQ ಕ್ವಶನ್ ನೋಡೋಣ ಬನ್ನಿ. ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾನೆ, ಯಾವ ಥರ ಆನ್ಸರು ಸಹ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಅದರಲ್ಲಿ ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು, ಸೊ ಇಂಡೈರೆಕ್ಟ್ ಲೇಬರ್ ಯೂಸ್ಡ್ ಇನ್ ಪ್ರೊಡಕ್ಷನ್ಸ್ ಈಸ್ ಎ ಅಂದರೆ ಉತ್ಪಾದನೆಯಲ್ಲಿ ಉಪಯೋಗಿಸುವ ಪರೋಕ್ಷ ಕೂಲಿಯು ಡ್ಯಾಶ್ ಆಗಿರುತ್ತದೆ. ಅಂದರೆ ಆಪ್ಷನ್ ಕೊಟ್ಟಿದೆ ನೋಡಿ, ಫ್ಯಾಕ್ಟರಿ ಓವರ್ ಹೆಡ್ಡ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡ, ವರ್ಕ್ಸ್ ಕಾಸ್ಟ, ಸೆಲ್ಲಿಂಗ್ ಓವರ್ ಹೆಡ್ಡ. ಅಂದರೆ ಇಂಡೈರೆಕ್ಟ್ ಲೇಬರ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ, ಸೊ ನೋಡಿ, ಸೊ ಫ್ಯಾಕ್ಟರಿ ಓವರ್ ಹೆಡ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಅಂದರೆ ಲೇಬರ್ ಬರುವಂಥದ್ದು ಎಲ್ಲಿ, ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ. ಸೊ ಅದಕ್ಕೆ ಇದು ಆನ್ಸರ್ ಆಗಿರುತ್ತೆ, ಫ್ಯಾಕ್ಟರಿ ಓವರ್ ಹೆಡ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಎರಡನೇ ಕ್ವಶನ್ನು MCQ ಕ್ವಶನ್ನು ಏನಪ್ಪ ಅಂತ ಅಂದರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಕ್ಸ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಅಂದರೆ ಕೆಳಗಿನಲ್ಲಿ ಯಾವುದು ವೆಚ್ಚ ಲೆಕ್ಕಶಾಸ್ತ್ರದಿಂದ ಹೊರತುಪಡಿಸಲಾಗಿದೆ ಅಂದರೆ ಹೊರತಾಗಿರುತ್ತದೆ. ಅಂದರೆ ಇದು ಯಾವ ಕಾಸ್ಟ್ ಅಕೌಂಟ್ಗೆ ಯಾವುದು ಸಂಬಂಧಪಟ್ಟಿಲ್ಲ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನ್ನು ಬ್ಯಾಡ್ ಎಪ್ಸು, ನೆಕ್ಸ್ಟು ಚಾರ್ಜಬಲ್ ಎಕ್ಸ್ಪೆನ್ಸಸ್ಸು, ನೆಕ್ಸ್ಟು ಡಿವಿಡೆಂಡ್ ಪೇಯ್ಡು, ನೆಕ್ಸ್ಟು ಕ್ಯಾರಿಯೇಜು. ಓಕೆ, ಇದಕ್ಕೆ ಆನ್ಸರ್ ನೋಡೋದಾದರೆ ಏನಪ್ಪ ಅಂತ ಅಂದರೆ, ಬ್ಯಾಡ್ ಎಪ್ಸು ಕಾಸ್ಟ್ ಅಕೌಂಟ್ಗೆ ಸಂಬಂಧಪಡೋಲ್ಲ. ಯಾಕಪ್ಪ ಅಂದರೆ ಇದು ಫಿನಾನ್ಷಿಯಲ್ ಅಕೌಂಟಲ್ಲಿ ಬರುತ್ತೆ. ಬ್ಯಾಡ್ ಎಪ್ಸ್ ಅಂದರೆ ಏನು ಅಂದರೆ, ಯಾರೊಬ್ಬರು ಸಾಲ ತಗೊಂಡಿರ್ತಾರೆ, ಅದು ನಮಗೆ ಬರಲ್ಲ ಅಂತ ಗೊತ್ತಾಗುತ್ತಲ್ಲ, ಅದು ಬ್ಯಾಡ್ ಎಪ್ಸು. ಓಕೆನಾ. ಸೊ ಇದಕ್ಕೆ ಇನ್ನಿದ್ದವೆಲ್ಲ ಸಹ ನಾವು ಕಾಸ್ಟ್ ಅಕೌಂಟಲ್ಲಿ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಏನಪ್ಪ ಅಂತ ಅಂದರೆ ನೋಡಿ, ದ ಪೇಮೆಂಟ್ ಟು ಇಂಡೈರೆಕ್ಟ್ ಲೇಬರ್ ಫ್ರಮ್ ಪಾರ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಹೆಡ್. ಅಂದರೆ ಪರೋಕ್ಷ ಕೂಲಿ ಕೊಟ್ಟದ್ದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು. ಅಂದರೆ ನಾವು ಇಂಡೈರೆಕ್ಟ್ ಲೇಬರ್ ಅಂತ ಕರಿತೀವಲ್ವಾ, ಅದನ್ನು ನಾವು ಈಗ ಔಟ್ಸೋರ್ಸಿಂಗ್ ಅಂತ ಕೊಡ್ತೀವಿ ಕೆಲಸ ಮಾಡೋದಕ್ಕೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ ನೋಡಿ. ಸೊ ಅದು ವರ್ಕ್ ಓವರ್ ಹೆಡ್ಡ, ಇಲ್ಲ ಆಫೀಸ್ ಓವರ್ ಹೆಡ್ಡ, ಇಲ್ಲ ಸೆಲ್ಲಿಂಗ್ ಓವರ್ ಹೆಡ್ಡ, ಇಲ್ಲ ಆಲ್ ಆಫ್ ದಿ ಅಬೋನ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಆಲ್ ಆಫ್ ದಿ ಅಬೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ವರ್ಕ್ ಓವರ್ ಹೆಡ್ಡು ಬರುತ್ತೆ, ಆಫೀಸ್ ಓವರ್ ಹೆಡ್ಡು ಬರುತ್ತೆ, ಸೆಲ್ಲಿಂಗ್ ಓವರ್ ಹೆಡ್ಡು ಬರುತ್ತೆ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ನೋಡಿ, ಸೊ ನೋಷನಲ್ ರೆಂಟ್ ಈಸ್ ಟೇಕನ್ ಇನ್ ಡ್ಯಾಶ್. ಅಂದರೆ ಕಾಲ್ಪನಿಕ ಬಾಡಿಗೆಯನ್ನು ಡ್ಯಾಶ್ದಲ್ಲಿ ತೆಗೆದುಕೊಳ್ಳುತ್ತೇವೆ. ನೋಷನಲ್ ರೆಂಟು ಯಾವ್ದ್ರಲ್ಲಿ ತೊಗೊತೀವಿ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ತೊಗೊತೀವ, ಕಾಸ್ಟ್ ಅಕೌಂಟಲ್ಲಿ ತೊಗೊತೀವ, ಫಿನಾನ್ಷಿಯಲ್ ಅಕೌಂಟಿಂಗ್ ತೊಗೊತೀವಿ, ಇದನ್ನೇ ಎಲ್ಲ ಇಗ್ನೋರ್ ಮಾಡ್ತೀವ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆನ್ಸರ್ ಅಂದರೆ, ಕಾಸ್ಟ್ ಅಕೌಂಟ್ಸಲ್ಲಿ ನಾವು ನೋಷನಲ್ ರೆಂಟ್ನ ತೊಗೊತೀವಿ. ಓಕೆನಾ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 5ನೇ ಕ್ವಶನ್ನು, ಹೈ ಲೇಬರ್ ಟರ್ನ್ ಓವರ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ. ಅಂದರೆ ಹೆಚ್ಚಿನ ಕಾರ್ಯ ವಹಿವಾಟುವನ್ನು ಹೇಗೆ ಕಡಿಮೆ ಮಾಡಬಹುದು. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಫೇರ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್ಸು, ಸೂಟಬಲ್ ವರ್ಕಿಂಗ್ ಕಂಡೀಷನ್ಸ್, ಪಾರ್ಟಿಸಿಪೇಷನ್ಸ್ ಇನ್ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಆಲ್ ಆಫ್ ದಿ ಅಬೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಲ್ ಆಫ್ ದಿ ಅಬೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ, ಸೊ ನಾವು ಎಷ್ಟೇ ಅಂದರೆ ಹೆಚ್ಚಿನ ವಹಿವಾಟನ್ನು ಅಂದರೆ ಹೆಚ್ಚಿನ ಲೇಬರನ್ನು ನಾವು ಕಡಿಮೆ ಮಾಡೋದಕ್ಕೆ ಈ ಮೂರನ್ನು ಸಹ ನಾವು ಉಪಯೋಗ ಮಾಡ್ಕೋತೀವಿ. ಆವಾಗ ನಮಗೆ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಕೊಟೇಷನ್ಗಳು ಅಂದರೆ ಕೊಟೇಷನ್ಸ್ ಆರ್ ಲೆಟರ್ಸ್ ಆಫ್ ಎಕ್ವೈರಿ. ಅಂದರೆ ಕೊಟೇಷನ್ಗಳು ವಿಚಾರಣಾ ಪತ್ರಗಳ ಅಂತ ಕೇಳ್ತಾರೆ, ಟ್ರೂ ಆರ್ ಫಾಲ್ಸು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಟ್ರೂ ಅಥವಾ ಸರಿ ಅಂತ ಇದಕ್ಕೆ ಆನ್ಸರ್ ಹೇಳ್ತೀವಿ. ಕೊಟೇಷನ್ಗಳೆಲ್ಲವೂ ಈ ಎಂಕ್ವೈರಿ ಲೆಟರ್ಗಳೇ ಹೌದು.
ಸೊ ಇನ್ನು 2 ಮಾರ್ಕ್ಸಿಗೆ ಇದು MCQ ಕ್ವಶನ್ಗೆ ಆಯಿತು. ಇನ್ನು 2 ಮಾರ್ಕ್ಸಿಗೆ ನೋಡೋದಾದ್ರೆ ಯಾವ ಥರ ಕ್ವಶನ್ನ ಕೇಳಿದ್ದಾರೆ ನೋಡಿ. ಸೊ ಮೊದಲನೇದಾಗಿ 5 ಕ್ವಶನ್ನ ಕೊಟ್ಟಿದ್ದಾರೆ, ಅದರಲ್ಲಿ 3 ಕ್ವಶನ್ನ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಫಸ್ಟ್ ಕ್ವಶನ್ನು ಡಿಫೈನ್ ದ ಕಾಸ್ಟ್ ಅಕೌಂಟಿಂಗ್, ಅಂದರೆ ಕಾಸ್ಟ್ ಅಕೌಂಟಿನ ಡೆಫಿನೇಷನ್ನ ಬರೀಬೇಕು. ಅಂದರೆ ಅದು ಕನ್ನಡದಲ್ಲಿ ವೆಚ್ಚ ಲೆಕ್ಕಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಡೂ ಯು ಮೀನ್ ಬೈ ಕಾಸ್ಟ್ ಯೂನಿಟ್, ಅಂದರೆ ವೆಚ್ಚದ ಘಟಕ ಎಂದರೇನು, ಅಂದರೆ ಕಾಸ್ಟ್ ಯೂನಿಟ್ನ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸ್ಟೇಟ್ ಎನಿ 2 ನೋಷನಲ್ ಚಾರ್ಜಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಅಂದರೆ ಲೆಕ್ಕಶಾಸ್ತ್ರದಲ್ಲಿ ಅಂದರೆ ವೆಚ್ಚ ಲೆಕ್ಕಶಾಸ್ತ್ರದಲ್ಲಿನ ಯಾವುದಾದರೂ 2 ಕಾಲ್ಪನಿಕ ಶುಲ್ಕಗಳನ್ನು ತಿಳಿಸಿ. ಅಂದರೆ ಕಾಸ್ಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ 2 ನೋಷನಲ್ ಚಾರ್ಜಸ್ಗಳನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್ನು ಹೌ ಬೋನಸ್ ಈಸ್ ಅ ಕ್ಯಾಲ್ಕುಲೇಟೆಡ್ ಅಂಡರ್ ರೋಹನ್ ಸಿಸ್ಟಮ್, ಅಂದರೆ ಆಲ್ಸೆ ರೋಹನ್ ಬರುತ್ತಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೋಹನ್ ಸಿಸ್ಟಮ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬೋನಸ್ನ ಅಂದರೆ ಆಲ್ಸೆ ರೋಹನ್ ಸಿಸ್ಟಮಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ದಾನೆ. ಅದನ್ನು ನೀವು ಇಲ್ಲಿ ಬರಿಬೋದು, ಡೆಫಿನೇಷನ್ನ ಕೊಟ್ಟರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಡೂ ಯು ಮೀನ್ ಬೈ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಅಂದರೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಅದರ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ದ್ವಿತೀಯ ವಿತರಣಾ ಸಾರಾಂಶ ಎಂದರೇನು, ಇದನ್ನು ನೀವು ಕ್ವಶನ್ನ ನೋಡ್ಕೊಳ್ಳಿ. ಇವು ತುಂಬಾ ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಬೇಡಿ, ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದರೆ ನಿಮಗೆ ಗೊತ್ತಾಗಲ್ಲ, ನಾನು ಹೇಳ್ತೀನಿ ಬೇಕಾರೆ. ಸೊ ನೋಡಿ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು ಥಿಯರಿ ಕೊಟ್ಟಿದ್ದಾರೆ. ಸೊ ಥಿಯರಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಾಸ್ಟ್ ಅಕೌಂಟಿಂಗಲ್ಲಿ ಥಿಯರಿ ತುಂಬಾ ಈಸಿ ಇರುತ್ತೆ. ಒಂದು 2-3 ಸರಿ ಓದ್ಕೊಂಡ್ರೆ ನೀವು ಮಸ್ಟೆಸ್ಟಾಗಿ ಎಕ್ಸಾಮ್ನ ಬರೀಬೋದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಅಂದರೆ ಕಾಸ್ಟ್ ಅಕೌಂಟಿಂಗ್ನ ಲಿಮಿಟೇಷನ್ ಅಂದರೆ ಡಿಸ್ಅಡ್ವಾಂಟೇಜಸ್ಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಮೊದಲನೇದಾಗಿ ಯಾವ ಥರ ಬರೀತೀರಾ, ಕಾಸ್ಟ್ ಅಕೌಂಟಿಂಗ್ನ ಮೀನಿಂಗ್ನ ಬರೀತೀರಾ, ಮೀನಿಂಗ್ನ ಬರೆದು ಅದಕ್ಕೆ ಲಿಮಿಟೇಷನ್ಗೆ ಪಾಯಿಂಟ್ಸ್ನ ಬರೀತೀರಾ. ಸೊ ಪಾಯಿಂಟ್ಸ್ನ ಬರೆದು ಅನಂತರ ಅದನ್ನು ಎಕ್ಸ್ಪ್ಲೇಷನ್ನ ಮಾಡಬೇಕಾಗುತ್ತೆ. ನಿಮಗೆ ಇನ್ನೊಂದು ನೋಡೋದಾದರೆ ಸೊ ಕಾಸ್ಟ್ ಅಕೌಂಟಿಂಗ್ನ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಫ್ಯೂಚರ್ಸು, ಇಂಪಾರ್ಟೆನ್ಸು ಮತ್ತು ಆಬ್ಜೆಕ್ಟಿವ್ಸ್ಗಳನ್ನ ನೀವು ಮಸ್ಟೆಸ್ಟಾಗಿ ನೋಡ್ಕೊಂಡ್ರೆ ಅದರಲ್ಲಿ ಒಂದು ಕ್ವಶನ್ಸು ಬಂದಿರುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ ನೋಡೋಣ ಬನ್ನಿ. The following information is taken from the books concern productions and sales 4000 units, ಅಂದರೆ 4000 ಅಂದರೆ ಸೇಲ್ಸು ಪ್ರೊಡಕ್ಷನ್ ಆಗುವಂಥದ್ದು 4000 ಯೂನಿಟು, ಮೆಟೀರಿಯಲ್ ಕಾಸ್ಟು, ಡೈರೆಕ್ಟ್ ಲೇಬರು, ಸೆಲ್ಲಿಂಗ್ ಪ್ರೈಸು ಎಲ್ಲ ಕೊಟ್ಟಿದ್ದಾನೆ. ಯೂನಿಟ್ಗೆ 12 per unit, 10 per unit, 35 per unit. The overhead charges are follows: fixed rupees 6000, ವೇರಿಯಬಲ್ಲು 3600, ಸೆಮಿ ವೇರಿಯಬಲ್ಲು 2400, 60% ಫಿಕ್ಸ್ಡು. ಏನಂತ ಹೇಳಿದಾನೆ, ಕ್ಯಾಲ್ಕುಲೇಟ್ ಪ್ರಾಫಿಟ್ ಪರ್ ಯೂನಿಟ್. ಓಕೆನಾ, ಪ್ರಾಫಿಟ್ ಪರ್ ಯೂನಿಟ್ನ ನೀವು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದಕ್ಕೊಂದು ಫಾರ್ಮೆಟ್ ಬರುತ್ತೆ, ಓಕೆನಾ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೋಡಿ, ಮೊದಲನೇದಾಗಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದ್ರೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಯಾವೆಲ್ಲ ಇಂಪಾರ್ಟೆಂಟು ಬರೋ ಅಂತಂದರೆ, ಈ ಪ್ರೀವಿಯಸ್ ಇಯರ್ಲಿ ಬರುವಂಥ ಎಲ್ಲ ಕ್ವಶನ್ಗಳು ಯಾವ್ಯಾವ ಮೇಲೆ ಕೇಳಿದ್ರೋ ಅವೆಲ್ಲ ಸಹ ಇಂಪಾರ್ಟೆಂಟು. ಸೊ ನೋಡಿ ಯಾವ ಥರ ಕೇಳಿದ್ದಾನೆ ನಮಗೆ, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಈಸ್ ಅವೈಲಬಲ್ ಈಸ್ ದ ರೆಸ್ಪೆಕ್ಟ್ ಆಫ್ ದ ಮೆಟೀರಿಯಲ್. ಸೊ ರೀಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 1500 ಯೂನಿಟ್ಸು. ನೆಕ್ಸ್ಟು ರೀಆರ್ಡರ್ ಪೀರಿಯಡು 4000, ಸೊ 4 to 6 ವೀಕ್ಸು. ನೆಕ್ಸ್ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ನು 4000 ಯೂನಿಟ್ಸ್ ಪರ್ ವೀಕ್, ವೇರ್ ಆ್ಯಸ್ ಮ್ಯಾಕ್ಸಿಮಮ್ 250 ಯೂನಿಟ್. ಸೊ ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್, ಮಿನಿಮಮ್, ರೀಆರ್ಡರ್, ಅವರೇಜ್ ಸ್ಟಾಕ್ ಲೆವೆಲ್ನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಕಾಸ್ಟ್ ಅಕೌಂಟಿಂಗಲ್ಲಿ 2 ಚಾಪ್ಟರಲ್ಲಿ ಐತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಆಲ್ಸೆರ್ ಮತ್ತು ರೋಹನ್ ಪ್ರಾಮ್ ಮೇಲೆ ಕೊಡ್ತಿದ್ದಾನೆ. ಸೊ ನೋಡಿ, ಫೈಂಡ್ ದ ಬೋನಸ್ ಆ್ಯಂಡ್ ವರ್ಕರ್ ಅಂಡರ್ ದ ಆಲ್ಸೆರ್ ರೋಹನ್ ಪ್ಲಾನು. ಸ್ಟ್ಯಾಂಡರ್ಡ್ ಟೈಮ್ ಬಂದ್ಬಿಟ್ಟು 20 ಅವರ್ನ ಕೇಳಿದ್ದಾನೆ. ಸೊ ಟೈಮ್ ಟೇಕನ್ ಬಂದ್ಬಿಟ್ಟು 15 ಅವರ್ಸ್ ಕೇಳಿದ್ದಾನೆ. ಅಂದರೆ ಅವರ್ಲಿ ರೇಟ್ ಬಂದ್ಬಿಟ್ಟು 50 ಅವರ್ಸು. ಸೊ ಇದಕ್ಕೆ ಆಲ್ಸಿಗೆ ಒಂದು ಫಾರ್ಮುಲಾ ಬರುತ್ತೆ, ರೋಹನ್ ಪ್ಲಾನಿಗೆ ಒಂದು ಫಾರ್ಮುಲಾ ಬರುತ್ತೆ. ನೀವು ಫಾರ್ಮುಲಾಗೆ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಸಹ 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. ಇನ್ನು ನೆಕ್ಸ್ಟು ಥಿಯರಿ ಕೇಳಿದ್ದಾನೆ ನೋಡಿ. ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ಡಿಸ್ಅಗ್ರಿಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಫೈನಲ್ ಅಕೌಂಟ್ಸ್, ಅಂದರೆ ವೆಚ್ಚ ಮತ್ತು ಆರ್ಥಿಕ ಲೆಕ್ಕಶಾಸ್ತ್ರಗಳ ನಡುವಿನ ಲಾಭಾಂಶ ಹೊಂದಾಣಿಕೆಯಾಗದಿರಲು ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ.
ಓಕೆನಾ. ಡಿಸಗ್ರಿಮೆಂಟ್ನ ನೀಟಾಗಿ ಸೊ ಫಿನಾನ್ಷಿಯಲ್ ಕಾಸ್ಟ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟ್ನ ಡೆಫಿನೇಷನ್ನ ಬರೀರಿ. ಇನ್ನೇನು ಬೇಡಪ್ಪ, ಫಿನಾನ್ಷಿಯಲ್ ಅಕೌಂಟು ಮತ್ತು ಕಾಸ್ಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಡೆಫಿನೇಷನ್ನ ಡಿಫ್ರೆನ್ಸ್ನ ಬಿಟ್ಟರೆ ಬರೆದ್ರೆ ಸಾಕಾಗುತ್ತೆ. ಸೊ ಇದು ನಿಮಗೆ 4 ಮಾರ್ಕ್ಸಿಗೆ ಆಯಿತು. ಇದರಲ್ಲಿ ನೀವು 3 ಕ್ವಶನ್ನ ಯಾವುದಾದ್ರು ಅಂದರೆ ಎಲ್ಲವೂ ಓದ್ಕೊಂಡಿರಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನಿಮಗೆ 12 ಮಾರ್ಕ್ಸಿಗೆ ನೋಡೋದಾದರೆ ಸೊ ನೀವೆಲ್ಲ ಓದೋಕ್ಕೆ ಹೋಗೋದಿಲ್ಲ ನಾನು. ಮೇಜರಾಗಿ ಯಾವುದಕ್ಕೆ ಏನನ್ನ ತೊಗೊಬೇಕು, ಯಾವನ್ನ ಮಾಡ್ಕೊಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಮೊದಲಾಗಿ ಇದು ಫಸ್ಟು 12 ಮಾರ್ಕ್ಸ್ ಸಂಬಂಧಪಟ್ಟಂತೆ ಸೊ ಯಾವ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಅಕೌಂಟ್ ABC ಲಿಮಿಟೆಡ್ ಫಾರ್ ದ ಕ್ಯಾಲೆಂಡರ್ ಇಯರ್ 2023. ಸೊ ಇಲ್ಲಿ ಓಪನಿಂಗ್ ಸ್ಟಾಕು, ಪರ್ಚೇಸಸ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ಕ್ಯಾರೇಜ್ ಇನ್ವರ್ಸ್ ಕೊಟ್ಟಿದ್ದಾನೆ, ವೇಜಸ್ ಡೈರೆಕ್ಟು ಇಂಡೈರೆಕ್ಟು, ಚಾರ್ಜಬಲ್ ಎಕ್ಸ್ಪೆನ್ಸಸ್ಸು, ರೆಂಟ್ ಆ್ಯಂಡ್ ರೇಟ್ಸು, ಫ್ಯಾಕ್ಟರಿ ಆಫೀಸ್ ಕೊಟ್ಟಿದ್ದಾನೆ. ಇನ್ನು ನೆಕ್ಸ್ಟ್ ನೋಡೋದಾರೆ ಇಂಡೈರೆಕ್ಟ್ ಮೆಟೀರಿಯಲ್ಲು ಅಂದರೆ ಫ್ಯಾಕ್ಟರಿಲಿ 500, ಡಿಪ್ರಿಷಿಯೇಷನ್ ಆನ್ ಪ್ಲಾಂಟು ಮತ್ತು ಫರ್ನಿಚರ್ ಮೇಲೆ ಡಿಪ್ರಿಷಿಯೇಷನ್ನು, ಸ್ಯಾಲರಿಲಿ ಆಫೀಸ್ಗೂ ಕೊಟ್ಟಿದ್ದಾನೆ, ಸೇಲ್ಮ್ಯಾನ್ಗೂ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಅದರ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ಸು, ಆಫೀಸು, ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ರಿಮ್ಯುನರೇಷನ್ನು, ಅದರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಅಡ್ವರ್ಟೈಸ್ಮೆಂಟು, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡು, ಸೇಲ್ಸು, ಇವೆಲ್ಲ ಸಹ ಕೊಟ್ಟಿದ್ದಾನೆ. ಏನು ಕ್ವಶನ್ನ ಕೇಳಿದ್ದಾನೆ ಅಂತ ಅಂದರೆ ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಈಸ್ ಬಿ ಅಲೋಕೇಟೆಡ್ 4,000 ಟು ದ ಫ್ಯಾಕ್ಟರಿ ರುಪೀಸ್ 2,000 ಆಫೀಸ್ ರೆಂಟ್ ಸೆಲ್ಲಿಂಗ್ ಫ್ರಮ್ ದ ಅಬೋವ್ ದ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಅಂದರೆ ಕಾಸ್ಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೀವು ಇಲ್ಲಿ ರೆಡಿ ಮಾಡಬೇಕಾಗುತ್ತೆ. ಇದು 12 ಮಾರ್ಕ್ಸಿಗೆ ಒಂದು ಕ್ವಶನ್ ಆದರೆ ಇದು ಸೆಕೆಂಡ್ ಚಾಪ್ಟರ್ ಬರುತ್ತೆ, ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ತುಂಬಾ ಈಸಿ. ಯಾವುದಪ್ಪ ಅಂತಂದರೆ ನೋಡಿ, ಸೊ ರೆಸಿಪ್ಟ್ ಮೆಟೀರಿಯಲ್ ಫ್ರಮ್ ದ ಮಂತ್ ಜಾನ್ 2023, ಇದು ಇಂಪಾರ್ಟೆಂಟು. ಓಪನಿಂಗ್ ಆಗಿರೋಂಥದ್ದು ಜಾನ್ 1ನಲ್ಲಿ, ರಿಸೀವ್ಡ್ ಆಗಿದೆ ವೆಂಡರ್ಗೆ, ನೆಕ್ಸ್ಟ್ ಮತ್ತೆ ರಿಸೀವ್ ಆಗಿದೆ. ಸೊ ಇವೆಲ್ಲ ಏನಂತ ತೊಗೊತೀರಾ? ಸೊ ರಿಸೀವ್ ಆಗಿದೆ ಅಂತ ಅಂದರೆ ನೋಡ್ಕೊಳ್ಳಿ, ರಿಸೀವ್ ಆಗಿದೆ ಅಂತಂದರೆ ಬಂದಿದೆ ಅಂತ. ಸೊ ಇಶ್ಯೂಡ್ ಮೆಟೀರಿಯಲ್ಲು, ಸೊ ಇದನ್ನು ಇಶ್ಯೂಡ್ ಆಗಿದೆ ಅಂತಂದರೆ ಪರ್ಚೇಸ್ ಆಗಿದೆ ಅಂತ. ಸೊ ಯಾವಾಗಾಗಿದೆ 200 ಯೂನಿಟು, 400 ಯೂನಿಟು, 100 ಯೂನಿಟು, 100 ಯೂನಿಟು, 200 ಯೂನಿಟು, ಇದಕ್ಕೆ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಲೆಡ್ಜರ್ ಯೂನಿಟ್ನ ಪ್ರಿಪೇರ್ ಮಾಡಬೇಕು. ಯಾವುದು ಮೆಥಡು? FIFO, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಅಂದರೆ ಫಸ್ಟ್ ಯಾವ್ದು ಬರುತ್ತೋ ಅದನ್ನ ಫಸ್ಟ್ನ ಕಳಿಸ್ಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಫಸ್ಟ್ ಇನ್ ಲಾಸ್ಟ್ ಔಟ್ ಮೆಥಡ್. ಫಸ್ಟ್ ಇನ್ ಲಾಸ್ಟ್ ಔಟ್ ಮೆಥಡ್ ಅಂದರೆ FILO ಮೆಥಡ್ ಅಂತ ಹೇಳ್ತೀವಿ. ಇದಕ್ಕೆ ಇವೆರಡೂ ಸಹ ನೀವು ಇಂಪಾರ್ಟೆಂಟಾಗಿ ನೋಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟು ಹೇಳ್ದಂಗೆ 4 ಮಾರ್ಕ್ಸಿಗೆ ಆಲ್ಸಿರೋವನ್ ಪ್ರಾಬ್ಲಮ್ನು ತುಂಬಾ ಇಂಪಾರ್ಟೆಂಟು, ಕೇಳ್ತಾರೆ. 100ಗೆ 99% ಕೇಳ್ತಾನೆ. ನೋಡಿ, ಆಲ್ಸಿರೋವನ್ ಮೆಥಡಲ್ಲಿ ಟೈಮ್ ರೇಟ್ ಸಿಸ್ಟಮು ಮತ್ತು ಆಲ್ಸೆ ಪ್ಲಾನು ಮತ್ತು ರೋವನ್ ಪ್ಲಾನ್ ಈ 3 ಸಹ ಕಂಡುಹಿಡಿಬೇಕು. ಅದರ ಟೈಮ್ ಅಲೌಡ್ ಆಗಿರುವಂಥದ್ದು 9 ಅವರ್ಸು, ಟೈಮ್ ಟೇಕನ್ ಆಗಿರೋದು 6 ಅವರ್ಸು, ಟೈಮ್ ರೇಟು ರುಪೀಸ್ 75 ಪರ್ ಅವರ್ಸು, ಮೆಟೀರಿಯಲ್ ಕಾಸ್ಟು 4,000, ಓವರ್ ಹೆಡ್ಡು 150% ಡೈರೆಕ್ಟ್ ವೇಜಸ್ ಮೇಲೆ ತೊಗೊತೀವಿ. ಆಲ್ಸ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಟೋಟಲ್ ಕಾಸ್ಟು. ಅಂದರೆ ಇವನ್ನ ತೊಗೊಂಡು ಸೊ ನಾವು ಒಂದು ಟೈಮ್ ರೇಟ್ ಸಿಸ್ಟಮ್ ತೊಗೋಬೇಕು. ನೆಕ್ಸ್ಟು ಆಲ್ಸೆ ಪ್ಲಾನು, ರೋವನ್ ಪ್ಲಾನು, ಈ 3 ಸಹ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಯಾವನ್ನ ಕೇಳಿದ್ದಾನೆ ನೋಡಿ, ಸೆಕೆಂಡರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ನ ಕೇಳಿದ್ದಾನೆ. ಸೊ ಈ ಕ್ವಶನ್ನ ತೊಗೊಂಡು ಸೊ ಅದಕ್ಕೊಂದು ಫಾರ್ಮೆಟ್ ಬರುತ್ತಲ್ವ, ಆ ಫಾರ್ಮೆಟ್ನ ಪ್ರಕಾರ ನೀವು ಮಾಡ್ಕೊತವ್ರೆ, ಸ್ಟೆಪ್ ಬೈ ಸ್ಟೆಪ್ನ ಮಾಡ್ಕೊತವ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ 1, ಸರ್ವಿಸ್ ಡಿಪಾರ್ಟ್ಮೆಂಟು. ಸೊ ಇದು ಓವರ್ ಹೆಡ್ನ ಕೇಳಿದಾನೆ, ಡಿಸ್ಟ್ರಿಬ್ಯೂಷನ್ನು ಎಲ್ಲನೂ ಸಹ ಕ್ವಶನ್ ಕೊಟ್ಟಿದ್ದಾನೆ ನಿಮಗೆ. ಸೊ ಇವಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ಕೊಬೇಕಾಗತ್ತೆ. ಓಕೆನಾ. ಕಾಸ್ಟ್ ಅಕೌಂಟಿಂಗ್ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದೇ ಕಾಸ್ಟ್ ಅಕೌಂಟಿಂಗ್ ಅಂದರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತ ಅಂದರೆ ನೆಟ್ ಪ್ರಾಫಿಟ್. ಏನು ಕ್ವಶನ್ ಕೇಳಿದ್ದಾನೆ ನೋಡಿ. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟು, ಇದನ್ನು ನಾನು ಹೇಳೋದಿಲ್ಲಪ್ಪ, ಅಂದರೆ ಇದೊಂದು ಕ್ವಶನ್ನ ನೀವು ಅಲ್ಲಿ ಫಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಸೊ ನಿಮಗೆ ಆಲ್ಸಿರೋವನ್ ಪ್ಲಾನ್ ಆಗಿರ್ಬೋದು, ಸೊ ಮತ್ತು ಕಾಸ್ಟ್ ಅಕೌಂಟಿಂಗಲ್ಲಿ ಸೊ ಇದು ರೀಕನ್ಸಿಲೇಷನ್ನು ತುಂಬಾ ಇಂಪಾರ್ಟೆಂಟು. ಓಕೆನಾ. ಸೊ ಇದನ್ನು ಒಂದು ಸತಿ ಪಾಸ್ ಮಾಡಿಕೊಂಡು ನೋಡಿಕೊಂಡು ಇದಕ್ಕೊಂದು ಫಾರ್ಮೆಟ್ ಬರುತ್ತೆ ರೀಕನ್ಸ್ಟ್ರಕ್ಷನ್ಗೆ. ಸೊ ಇದಕ್ಕೊಂದು ಫಾರ್ಮೆಟ್ ಮಾಡಿಕೊಂಡು ಓದ್ಕೊಂಡ್ರೆ ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ದಿನದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಸೊ ಏನೆಲ್ಲ ಇತ್ತಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ
ಕಾಸ್ಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇದು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಸೊ ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಗೈಸ್, ಬೈ, ಸಿ ಯು, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟು